ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಅಧಿಕಾರದ ಕೊನೆಯ ದಿನಗಳು ಈಗ ಆರಂಭ ಆದಂಗಿದೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಯಾವ ಭರವಸೆಗಳು ಕೂಡ ಈಗ ಉಳಿದಿಲ್ಲ. ನೋಡಿ, ಆಲ್ರೆಡಿ CBI ಮತ್ತು ED ಜೊತೆಗೆ ಚುನಾವಣಾ ಆಯೋಗದ ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಸಂಘರ್ಷ ನಡೀತಾನೆ ಇದೆ. ಇದ್ಯಾವುದು ಸಾಲದು ಅನ್ನೋ ಹಾಗೆ ಈಗ ಭಾರತೀಯ ಸೇನೆಯ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ. ಆದರೆ ಸೇನೆ ಮಾತ್ರ ದೀದಿ ವಿರುದ್ಧ ಉಗ್ರಾವತಾರವನ್ನೇ ತೋರಿಸ್ಬಿಡ್ತು. ಇರಲಾರದೆ ಮಮತಾ ಬ್ಯಾನರ್ಜಿಯವರು ಭಾರತೀಯ ಸೇನೆಯ ವಿಷಯಕ್ಕೆ ಯಾಕೆ ಹೋದರು? ಸೇನೆ ಮಮತಾ ಬ್ಯಾನರ್ಜಿ ಅವರಿಗೆ ಎಂಥ ಏಟನ್ನು ಕೊಟ್ಟಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮಮತಾ ಬ್ಯಾನರ್ಜಿಯವರಿಗೆ ಒಂಥರ ಅಹಮ್ಮು, ಒಂಥರ ಭ್ರಮೆ. ತಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅನ್ನೋದೊಂದು ತಲೆಗೆ ಹೊಕ್ಕು ಬಿಟ್ಟಿದೆ. ಪಶ್ಚಿಮ ಬಂಗಾಳ ಅನ್ನೋದು ತನ್ನಪ್ಪನ ಮನೆ ಆಸ್ತಿ ಅನ್ನೋ ಹಾಗೆ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕೇವಲ 7-8 ದಿನಗಳ ಹಿಂದೆ ಇದೇ ಮಮತಾ ಬ್ಯಾನರ್ಜಿ ಅವರ ಪೊಲೀಸರು ಸ್ವತಃ ಭಾರತೀಯ ಸೇನೆಯ ವಾಹನವನ್ನೇ ತಡೆದು ತಪಾಸಣೆ ನಡೆಸ್ತಾರೆ. ಅದಾದ ಮೇಲೆ ಸೇನೆ ತನ್ನ ವಿರುದ್ಧ ಬಂಡಾಯ ಏಳಬಹುದು ಅನ್ನೋದು ದೀದಿಗೆ ಯಾರೋ ಹೇಳ್ದಂಗಿದೆ. ಯಾಕಂದರೆ ರಾಜಕಾರಣಿಗಳಿಗೆ ತಮ್ಮ ಅಧಿಕಾರ ಕಳೆದುಕೊಳ್ಳುವ ಭಯ ಯಾವಾಗಲೂ ಇದ್ದೇ ಇರುತ್ತೆ ನೋಡಿ. ಅವ್ರು ಅಂದ್ಕೊಂಡಂಗೆ ಭಾರತೀಯ ಸೇನೆ ಈಗ ತನ್ನ ಕೆಲಸ ಶುರು ಮಾಡಿಕೊಂಡಿದೆ. ದೇಶದ ಯಾವುದೇ ನಾಯಕ ಅಥವಾ ಕಾರ್ಯಕರ್ತ ಅಥವಾ ಮುಖ್ಯಮಂತ್ರಿ ಆಗಿರಲಿ, ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಈ ದೇಶದ ಜನ ರಾಜಕೀಯ ಆಕಾಂಕ್ಷೆಗಳನ್ನು ಮೀರಿ ಭಾರತೀಯ ಸೇನೆಯನ್ನು ಪ್ರೀತಿಸ್ತಾರೆ ಅಂತ. ವೀಕ್ಷಕರೇ, ಸೇನೆಯ ಜೊತೆ ಸಂಘರ್ಷಕ್ಕೆ ಇಳಿದವರು ಇದುವರೆಗೂ ಕೂಡ ಉದ್ಧಾರ ಆದಂತಹ ಹಿಸ್ಟ್ರಿಯೇ ಇಲ್ಲವೇ ಇಲ್ಲ. ಅವ್ರು ಮಣ್ಣು ಪಾಲಾಗೋದು ಗ್ಯಾರಂಟಿ. ಈ ಹಿಂದೆ ಕೇಜ್ರಿವಾಲ್ ವಿಷಯದಲ್ಲಿ ಏನಾಯಿತು? ಬೇರೆ ಬೇರೆ ಪಕ್ಷಗಳು ಸೇನೆಯ ವಿರುದ್ಧ ಮಾತಾಡಿ ಗೇಲಿ ಮಾಡಿದ್ರು. ಕೊನೆಗೆ ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಇಡೀ ದೇಶ ನೋಡಿದೆ. ಒಮ್ಮೆ ಅದನ್ನು ನೆನಪು ಮಾಡ್ಕೊಂಡು ಬಿಡಿ. ಸೇನೆ ನೇರವಾಗಿ ಏನೂ ಮಾಡದೇ ಇರಬಹುದು, ಮಾಡೋಕ್ಕಾಗದೇನೂ ಇರಬಹುದು. ಆದರೆ ದೇಶದ ಜನರವರಿಗೆ ಬುದ್ಧಿ ಕಲಿಸ್ತಾರೆ, ಅಧಿಕಾರದಿಂದ ಕಿತ್ತೆಸೆದು ಬಿಡ್ತಾರೆ. ಈಗಲೂ ಅಷ್ಟೇ. ಇದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿಯವರ TMC ಗೂಂಡಗಳು ಮತ್ತು ಅಧಿಕಾರದ ಅಂತ್ಯ ಹತ್ತಿರ ಬಂದಿದೆ. ವೀಕ್ಷಕರೇ, ಈ ವಿವಾದದ ಕತೆ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗಿದ್ದು. ಮಮತಾ ಬ್ಯಾನರ್ಜಿಯವರ TMC ಪಕ್ಷ ಸೇನೆಗೆ ಸೇರಿದ ಒಂದು ಮೈದಾನವನ್ನು ಕಾರ್ಯಕ್ರಮವೊಂದಕ್ಕೆ ಅಂತ 2 ದಿನಗಳ ಕಾಲ ಬಾಡಿಗೆ ಕೇಳಿತ್ತು. ಸೇನೆಯ ನಿಯಮಗಳ ಪ್ರಕಾರ ಅವರು ಸ್ಥಳೀಯವಾಗಿ 2 ದಿನಗಳವರೆಗೆ ಮಾತ್ರ ಅನುಮತಿ ನೀಡೋದಕ್ಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ದಿನ ಬೇಕಿದ್ರೆ ರಕ್ಷಣಾ ಸಚಿವಾಲಯದ ಅಂದರೆ ರಾಜನಾಥ್ ಸಿಂಗ್ ಅವರ ಪರ್ಮಿಷನನ್ನು ಪಡೆಯೋದು ಕಂಪಲ್ಸರಿ ಆಗಿರುತ್ತೆ. ಆದರೆ ಮಮತಾ ಬ್ಯಾನರ್ಜಿಯವರ ಬೆಂಬಲಿಗರು ಮತ್ತು TMC ಪಕ್ಷ ಸೇನೆಯ ಸೂಚನೆಯನ್ನು ಕೂಡ ಲೆಕ್ಕಿಸದೆ ಕಾರ್ಯಕ್ರಮ ಮುಗಿದ ನಂತರವೂ ಅಲ್ಲಿ ಹಾಕಲಾಗಿದ್ದಂತಹ ವೇದಿಕೆಯನ್ನು ತೆರವುಗೊಳಿಸಲೇ ಇಲ್ಲ. ಸೇನೆ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಬಂತು, ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಸೇನೆಯೇ ಸ್ವತಃ ವೇದಿಕೆಯನ್ನು ಕಿತ್ತು ಎಸಿಬೇಕಾದಂತಹ ಸಂದರ್ಭ ಬಂತು. ಮಮತಾ ಬ್ಯಾನರ್ಜಿ ಅವರು ತಮ್ಮ ಪೊಲೀಸರನ್ನು ಬಳಸ್ಕೊಂಡಂಗೆ ಸೇನೆಯನ್ನೂ ಬಳಸ್ಕೊಳ್ಬಹುದು ಅಂದ್ಕೊಂಡಿದ್ರೇನೋ ಪಾಪ. ಸೊ ಇದೆಲ್ಲದರಿಂದ ಕಂಗಾಲಾದಂತಹ ಮಮತಾ ಬ್ಯಾನರ್ಜಿ ಅವರು ರಾಜ್ಯ ಸಚಿವಾಲಯದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಫೋರ್ಟ್ ವಿಲಿಯಂನಲ್ಲಿ ನಿಯೋಜಿಸಲಾದ ಕಮಾಂಡೆಂಟ್ ಒಬ್ಬರು BJPಗೆ ಬೆಂಬಲ ನೀಡೋದಕ್ಕೆ SIR ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಅಲ್ಲ, ಇದು ಯಾವ ಥರ ಆರೋಪ ಅಂತ? ಸೇನೆಯ ಅಧಿಕಾರಿಯೊಬ್ಬರು ರಾಜ್ಯದ SIR ಪ್ರಕ್ರಿಯೆಯಲ್ಲಿ ಹೇಗೆ ಭಾಗಿಯಾಗೋದಕ್ಕೆ ಸಾಧ್ಯ? ಅಲ್ಲಿ ರಾಜ್ಯದ ನೌಕರರು ಕೆಲಸ ಮಾಡ್ತಿರ್ತಾರೆ. ಸೇನೆಯ ಅಧಿಕಾರಿಯೊಬ್ಬರು ಅಲ್ಲಿ ಕುಳಿತುಕೊಂಡು ಏನು ಮಾಡೋದಕ್ಕಾಗುತ್ತೆ? ಹೆಸರು ಸೇರಿಸೋದು ಅಥವಾ ತೆಗೆಯೋದು ಸೇನೆಯ ಕೆಲಸವ?
ಇಂತಹ ಹಸಿ ಹಸಿ ಸುಳ್ಳು ಹೇಳಿ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಜನರನ್ನು ಈಗ ಮೂರ್ಖರನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅದು ಖಂಡಿತ ಸಾಧ್ಯ ಇಲ್ಲ ಬಿಡಿ. ಸೊ ಈ ಆರೋಪದ ಹಿನ್ನೆಲೆ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಇಬ್ಬರು ಜನರಲ್ಗಳು ಕಳೆದ ವಾರ ಪಶ್ಚಿಮ ಬಂಗಾಳದ ರಾಜ್ಯಪಾಲ CV ಆನಂದ್ ಬೋಸ್ ಅವರನ್ನು ಭೇಟಿ ಮಾಡ್ತಾರೆ. ರಾಜ್ಯಪಾಲರ ಬಳಿ ಮುಖ್ಯಮಂತ್ರಿಗಳು ನಮ್ಮ ವಿರುದ್ಧ ಹೀಗೆ ಆಧಾರರಹಿತವಾದ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಕೊಡ್ತಾರೆ. ಸೇನೆಯ ಹಿರಿಯ ಅಧಿಕಾರಿಯೊಬ್ಬರು BJPಯ ಇಶಾರೆಯ ಮೇರೆಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋ TMC ಮುಖ್ಯಸ್ಥರ ಆರೋಪದ ಬಗ್ಗೆ ಹಸ್ತಕ್ಷೇಪ ಮಾಡುವಂತೆ ರಾಜ್ಯಪಾಲರನ್ನು ವಿನಂತಿಸ್ತಾರೆ. ಮಮತಾ ಬ್ಯಾನರ್ಜಿ ಅವರು ED ಮತ್ತು CBI ಬಗ್ಗೆ ಸುಳ್ಳು ಹೇಳೋ ಹಾಗೆ ಸೇನೆಯ ಬಗ್ಗೆಯೂ ಹೇಳೋದಕ್ಕೀಗ ಶುರು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಇವ್ರು ಹೇಳ್ದಂಗೆ BJP ನಿಜವಾಗಿಯೂ ಸೇನೆಯನ್ನು ಬಳಸ್ಕೊಂಡಿದ್ದೇ ಆದರೆ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲ ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸ್ಕೊಳ್ತಿದ್ರೇನೋ. ವೀಕ್ಷಕರೇ, ಸೇನೆ ದೇಶಕ್ಕೆ ಕೆಲಸ ಮಾಡುತ್ತೆ. ಅದು ಯಾವುದೇ ರಾಜಕೀಯ ಪಕ್ಷದ ಅಡಿಯಲ್ಲಿ ಬರೋದೇ ಇಲ್ಲ. ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಸಚಿವಾಲಯದ ಆದೇಶವನ್ನು ಪಾಲಿಸುತ್ತೆ ಅಷ್ಟೇ. ಆದರೆ ಬಂಗಾಳದಲ್ಲಿ ಅಚ್ಚರಿಯ ವಿಷಯ ಏನಂದರೆ, ಸೇನೆಯು ತನ್ನ ನಿಯಮದಂತೆ 1 ತಿಂಗಳ ಕಾಲ ವೇದಿಕೆಯನ್ನು ಉಳಿಸ್ಕೊಂಡಿದ್ದಕ್ಕಾಗಿ ಅದನ್ನು ತೆರವುಗೊಳಿಸಿದೆ. ಆದರೆ ಅದಕ್ಕೆ ಈಗ ರಾಜಕೀಯ ಬಣ್ಣವನ್ನು ಬಳಿಲಾಗ್ತಾ ಇದೆ. TMC ಶಾಸಕರು ಹಾಗೂ ನಾಯಕರು ಸೇನೆಯನ್ನು ಪ್ರಶ್ನಿಸುವ ಹಂತಕ್ಕೀಗ ಬಂದು ನಿಂತಿದ್ದಾರೆ. ವೀಕ್ಷಕರೇ, 1947ರಿಂದ ಇದುವರೆಗೂ ಕೂಡ ಭಾರತೀಯ ಸೇನೆ ಎಷ್ಟೋ ಮುಖ್ಯಮಂತ್ರಿಗಳನ್ನು, ಎಷ್ಟೋ ಪ್ರಧಾನಮಂತ್ರಿಗಳನ್ನು ನೋಡಿದೆ. ಬಂಗಾಳದ ಪೊಲೀಸರಿಗೆ ಅಥವಾ ಯಾವುದೇ ಅಧಿಕಾರಿಗಳಿಗೆ ಸೇನೆಯನ್ನು 5 ನಿಮಿಷವೂ ತಡೆಯುವಂತಹ ಶಕ್ತಿ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಈಗ ಯಾರ ಇಶಾರೆಯ ಮೇರೆಗೆ ಇದೆಲ್ಲವನ್ನು ಮಾಡ್ತಿದ್ದಾರೆ ಅನ್ನೋದು ನಿಜವಾಗಿ ತನಿಖೆ ಆಗಬೇಕಾಗಿರೋದು. ಆದರೂ ಇದೆಲ್ಲ ನಮಗೆ ಹೊಸದೇ ಬಿಡಿ. ಇಷ್ಟರವರೆಗೂ ಸೇನೆ ರಾಜಕೀಯ ಪಕ್ಷವೊಂದರ ವೇದಿಕೆ ನಾಶ ಮಾಡಿರೋದು ನೋಡಿಯೇ ಇರಲಿಲ್ಲ. ದೀದಿ ಕಾಲದಲ್ಲಿ ಅದು ಆದಂಗಾಯ್ತು. ಆದರೆ ದುರಂತ ಏನಂದರೆ, ಇದರ ಬಗ್ಗೆ ಯಾವ ಮಾಧ್ಯಮಗಳು ಕೂಡ ಚರ್ಚೆಯನ್ನು ಮಾಡ್ತಿಲ್ಲ. SIR ಪ್ರಕ್ರಿಯೆಯಲ್ಲಿ ಸೇನೆಯನ್ನು ಚುನಾವಣಾ ಆಯೋಗ ಬಳಸ್ಕೊಂಡಿದೆಯಾ? ಇಲ್ದಿದ್ರೆ ಇಂತಹ ಆರೋಪಗಳನ್ನು ಹೇಗೆ ಮಾಡ್ತಾ ಇದ್ದೀರಾ? ಇಂತಹ ಪ್ರಶ್ನೆಗಳನ್ನು ದೀದಿಯ ಮುಂದೆ ಯಾರೂ ಕೇಳ್ತಾ ಇಲ್ಲ. ಸದ್ಯ ಮಮತಾ ಬ್ಯಾನರ್ಜಿ ಅವರಂತೂ ಈಗ ಸಿಕ್ಕಾಪಟ್ಟೆ ಭಯ ಬಿದ್ದಿದ್ದಾರೆ. ಏನು ಮಾಡಬೇಕು ಅಂತ ಅವರಿಗೆ ತೋಚ್ತಾ ಇಲ್ಲ. ಮುಸ್ಲಿಮರು ಕೂಡ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಈಗ ಅವರು ಹಿಂದೂಗಳ ಬಗ್ಗೆ ಮತ್ತು ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತಾಡೋದಕ್ಕೆ ಆರಂಭಿಸಿದ್ದಾರೆ. ಕಾಲ ಎಲ್ಲರನ್ನು ಹೇಗೆ ಬದಲಾಯಿಸುತ್ತೆ ನೋಡಿ. ಯಾವ ಅಧಿಕಾರ ಇದೆ ಅನ್ನೋ ಅಹಂಕಾರದಲ್ಲಿ ಇವತ್ತು ದೀದಿ ಮೆರಿತಾ ಇದ್ದಾರೋ, ಆ ಅಧಿಕಾರ ಕಳೆದುಕೊಂಡ ಮೇಲೆ ಇವರ ಪರಿಸ್ಥಿತಿ ಹೆಂಗಿರಬಹುದು? ಜಸ್ಟ್ ಇಮ್ಯಾಜಿನ್. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.